ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ತರಕಾರಿ ಹಾಕಿ ರೈಸ್ ಬಾತ್ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, 1 ಟೇಬಲ್ ಸ್ಪೂನು ಕಸೂರಿ ಮೇಥಿ, 2 ಯಾಲಕ್ಕಿ, 1 ಟೇಬಲ್ ಸ್ಪೂನು ಬಡೆ ಸೋಪು, ಕಲ್ಲು ಹೂವು, ಹಾಗೆ ಪಲಾವ್ ಎಲೆ 2, ಒಂದು ಉದ್ದಕ್ಕೆ ಹೆಚ್ಚಿರೋ ಟೊಮೊಟೊ 1, ಹಾಗೆ ಈರುಳ್ಳಿ ಕೂಡ 1 ಉದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ. ಹಾಗೆ ರುಬ್ಬೋದಕ್ಕೆ 1 ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಖಾರದ ಪುಡಿ 1 ಟೇಬಲ್ ಸ್ಪೂನು. ನೋಡಿ, 2 ಲವಂಗ, ಚಕ್ಕೆ 2, ಸ್ಟಾರ್ ಹೂವು, ಕಲ್ಲು ಹೂವು ಅರ್ಧ ಟೇಬಲ್ ಸ್ಪೂನು, ಬಡೆ ಸೋಪು 1 ಯಾಲಕ್ಕಿ ಇದು, ಹಾಗೆ 1/4 ಕಪ್ಪಷ್ಟು ಕೊಬ್ಬರಿ, 2 ಟೇಬಲ್ ಸ್ಪೂನಷ್ಟು ತೊಗೊಂಡ್ರೆ ಸಾಕು. ಅರ್ಧ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, 4-5 ಹಸಿರು ಮೆಣಸಿನ್ಕಾಯಿ. ನೋಡಿ, ತರಕಾರಿನ ನಾನು 4 ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು. ನಿಮಗೆ ಯಾವ್ದು ಇಷ್ಟನೋ ಆ ತರಕಾರಿ ತೊಗೋಬೋದು. ನೋಡಿ, ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ತಗೋತಾ ಇದ್ದೀನಿ. ಬನ್ನಿ ಇವಾಗ ರುಬ್ಬೋದಕ್ಕೆ ಏನೇನು ಅಂತ ನೋಡ್ಕೊಳ್ಳೋಣ. ನೋಡಿ, ಇದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಹಸಿ ಕಾಯಿ 2 ಟೇಬಲ್ ಸ್ಪೂನಷ್ಟು, ಹಾಗೆ ಚಕ್ಕೆ, ಲವಂಗ, ಯಾಲಕ್ಕಿ, ಸ್ಟಾರ್ ಹೂವು, ಹಾಗೆ ಹಸಿರು ಮೆಣಸಿನ್ಕಾಯಿ, ಧನಿಯಾ ಪುಡಿ, ಕೊತ್ತಂಬರಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಅರ್ಧ, ಖಾರದ ಪುಡಿ 1 ಟೇಬಲ್ ಸ್ಪೂನು, ಹಾಗೆ 1 ಟೊಮೊಟೊ ಕೂಡ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಮುಚ್ಚಳ ಮುಚ್ಚಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ನುಣ್ಣಗೆ ಪೇಸ್ಟು ಮಾಡ್ಕೊಂಬರೋಣ. ನೋಡಿ, ಇಷ್ಟು ಆದರೆ ಸಾಕು. ನೋಡಿ, ಇಷ್ಟಾಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಬಿಸಿ ಆಗಲಿ. ಬಿಸಿ ಆದಮೇಲೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ, ಎಣ್ಣೆ ಬಿಸಿ ಆಗಬೇಕಿಲ್ಲಿ. ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನು, 2 ಯಾಲಕ್ಕಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬಡೆ ಸೋಪು ಕೂಡ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಸ್ಟಾರ್ ಹೂವು ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇಷ್ಟು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇ 1 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಹಾಗೆ 1 ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕಿದು. ಈರುಳ್ಳಿ ಟೊಮೊಟೊ ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ತರಕಾರಿ ಕೂಡ ನೋಡಿ ಫ್ರೈ ಆಗಿದೆ. ಈಗ ತರಕಾರಿ ಕೂಡ ಸೇರಿಸ್ಕೊಳ್ಳೋಣ. ಇದು ಕೂಡ 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ತರಕಾರಿ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೇ ರುಬ್ಕೊಂಬಂದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, 1/4 ಕಪ್ಪಷ್ಟು ಆಗಿದೆ. ಅದನ್ನು ರುಬ್ಕೊಂಡಿದ್ದೀನಿ. ಇವಾಗ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, 1 5 ನಿಮಿಷ ಫ್ರೈ ಆಗಿದೆ ಇದು ಎಣ್ಣೆಯಲ್ಲಿ. ನೋಡಿ, ಇವಾಗ ಎಣ್ಣೆಗೆ ಬಿಡ್ತೈತೆ, ಫ್ರೈ ಆಗಿದೆ ಇದು. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ನೀರು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು 4 ಜನಕ್ಕಾಗೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, 2 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಟೈಮಲ್ಲಿ ನೀವು ಉಪ್ಪು ಚೆಕ್ ಮಾಡ್ಕೋಬೋದು. ನೋಡಿ, ಈ ಥರ ಕುದೀತಾ ಇದೆ ಈಗ. ಇವಾಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ನೆನೆಸಿಟ್ಟಿದ್ದೆ ಮುಂಚೆನೇ. ಇವಾಗ ಅಕ್ಕಿ ಹಾಕೊಳ್ಳೋಣ. ಅಕ್ಕಿ ನೆನೆಸಿಟ್ರೆ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಅಕ್ಕಿನೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತದೆ. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ಮುಚ್ಚಳ ಮುಚ್ಚಿ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ,
ಇವಾಗ ಆಗಿದೆ. ವಾವ್, ಸೂಪರ್, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಫ್ರೆಂಡ್. ಒಂದು ಸ್ವಲ್ಪ ಕೂಡ ತಳ ಹಿಡಿದಿಲ್ಲ ನೋಡಿ. ನಿಮ್ಮ ಮನೇಲಿ ಯಾವುದಿದೆಯೋ ಅಕ್ಕಿ ಅದರಿಂದನೇ ಮಾಡ್ಕೋಬೋದು. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ಸಖತ್ತಾಗಿ ಬಂದಿದೆ, ಸೂಪರ್. ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ನೋಡಿ, ವಾವ್ ನೋಡಿ. ಮಕ್ಕಳಿಗೆ ಲಂಚ್ ಬಾಕ್ಸು ಕೂಡ ದಿಢೀರಂತ ಆಗೋ ರೆಸಿಪಿ ಇದು ನೋಡಿ. ಸೂಪರ್ ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಲ್ವಾ? ವಾವ್, ಸೂಪರ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.